ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರುವಂತಹ ಸಿಂಹ ರಾಶಿಯ ಬಗ್ಗೆ ತಿಳಿಸಿಕೊಡಿ ಗುರುಜಿ. ಈ ರಾಶಿಯವರು ಈ ಹೊಸ ವರ್ಷದ ಸಂದರ್ಭದಲ್ಲಿ ಹೊಸ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ಬೋದಾ? ಅದೃಷ್ಟ ಇವರ ಕೈ ಹಿಡಿಯುತ್ತಾ ಇಲ್ವಾ ಹೇಗೆ ಅಂತ? ಖಂಡಿತ. ಸಿಂಹರಾಶಿಯವರು ಅವರ ಸ್ವಭಾವ ಮುಂಚೆ ನಾವು ವಿಚಾರ ಮಾಡೋದಾದರೆ ತುಂಬ ಧೈರ್ಯವಂತರಾಗಿ ಕಾಣಿಸ್ತಾರೆ. ಬಟ್ ಏನು ಒಳಗಡೆಯಿಂದ ಏನೂ ಇರೋದಿಲ್ಲ, ತುಂಬ ಭಯದಿಂದನೇ ಇರ್ತಾರೆ. ಅದರಲ್ಲೂ ಈ ವರ್ಷ ಅವರಿಗೆ ಅಷ್ಟಮ ಶನಿಯೂ ಇರೋದರಿಂದ ಕಾರ್ಯಕ್ಷೇತ್ರದಲ್ಲಿ ಎಸ್ಪೆಷಲಿ ಅವ್ರು ವರ್ಕ್ ಮಾಡೋವಂಥ ಜಾಗದಲ್ಲಿ ತುಂಬ ಭಯದಿಂದನೇ ಇರ್ತಾರೆ ಇವರು. ರಾಜಕಾರಣಿಗಳಿಗೂ ಅಷ್ಟೇ ಆಚೆ ಕಂಡಷ್ಟು ಶುಭ ಫಲಿತಗಳು ಕಾಣಿಸ್ತಾ ಇಲ್ಲ, ಬಟ್ ಗೌರವ ಇರುತ್ತೆ. ಯಾಕಂದರೆ ಇವರು ಹಿಂದೆ ಮಾಡಿರೋ ಕೆಲಸಗಳನ್ನೆಲ್ಲನೂ ಜನಗಳು ನೋಡ್ತಾರೆ. ಅದರಿಂದ ಈ ವ್ಯಕ್ತಿ ಈ ಥರ ಅಲ್ವಲ್ಲ ಅನ್ನೋದು ಅವ್ರಿಗೆ ಅನಿಸ್ತಾ ಇದ್ದು ಬೆಂಬಲ ಅಂತೂ ಇದ್ದೇ ಇರುತ್ತೆ. ಅದು ಕಾರ್ಯಕ್ಷೇತ್ರದಲ್ಲೂ ಆಗ್ಬೋದು, ಅಂದರೆ ಮಾಮೂಲಿಗೆ ಜನಗಳು ಕೆಲಸ ಮಾಡೋವಂಥ ಜಾಗದಲ್ಲೂ ಆಗ್ಬೋದು. ಈ ಹೊಸ ಹೊಸ ಪರಿಚಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಇವರು ಅಷ್ಟಮ ಶನಿ ಪ್ರಭಾವದಿಂದ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋಗೋದು ತುಂಬ ಒಳ್ಳೆಯದಾಗುತ್ತೆ ಇವರಿಗೆ. ಇನ್ನು ಕುಟುಂಬದ ವಿಷಯಕ್ಕೆ ಬಂದಾಗ ಏನೋ ಒಂದು ಕಿರಿಕಿರಿ ಅಂತೂ ಉಂಟಾಗ್ತಾನೆ ಇರುತ್ತೆ. ಅದು ಅವಶ್ಯಕತೆ ಇರೋದೇ ಇಲ್ಲ. ಆದರೆ ಇವ್ರು ಯೋಚನೆ ಮಾಡಿ ಇವರ ಈ ಅಷ್ಟಮ ಶನಿಯ ಒಂದು ಪ್ರಭಾವದಿಂದ ಮೈಂಡ್ ತುಂಬ ಫ್ರೀಯಾಗಿ ಕೆಲಸ ಮಾಡಲ್ಲ ಅವ್ರಿಗೆ. ಏನೋ ಒಂದು ಕಷ್ಟದಿಂದನೇ ಇದ್ದಂಗೆ ಅಥವಾ ಏನೋ ನನ್ನ ಕಾಡ್ತಾ ಇದೆಯಲ್ಲ ಅನ್ನೋದು ಇಂಥವು ಕಾಣಿಸ್ತಾ ಇರುತ್ತೆ. ಬಟ್ ಅದು ಅಷ್ಟೊಂದು ಯೋಚನೆ ಮಾಡುವಂಥದ್ದು ಸಂದರ್ಭಗಳು ಏನೂ ಇರೋದಿಲ್ಲ. ಸೋದರ ರಿಲೇಟೆಡ್ ಆಗಿ ಅದು ಅಣ್ಣ ತಮ್ಮಂದರಾಗಲಿ ಇವರೆಲ್ಲ ಏನಾಗ್ತಾರೆ, ಇವರಿಗೆ ಈ ವರ್ಷದಲ್ಲಿ ಒಂದು ಸ್ವಲ್ಪ ಬೆಂಬಲಕ್ಕೆ ನಿಲ್ತಾರೆ. ಏನೋ ಒಂದು ಹೆಲ್ಪ್ ಮಾಡ್ಬೋದು ಇವರಿಗೆ ಅನ್ನೋದು, ಅದು ಇವರಿಗೆ ಫಲಕಾರಿ ಆಗುತ್ತೆ. ಮನೆಗಿನೇ ಪರ್ಚೇಸ್ ಮನೆಯಾಗಲಿ ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಪ್ಲ್ಯಾನ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ದುಡ್ಡು ತುಂಬ ಅವ್ರು ಅಂದ್ಕೊಂಡಿದ್ದ ಪ್ರಕಾರ ಬರೋದಿಲ್ಲ. ಅವ್ರಿಗೆ ಸಹಾಯ ಮಾಡೋರು ಸ್ವಲ್ಪ ಹಿಂದೇಟು ಹೊಡಿತಾರೆ, ಹಿಂಗಪ್ಪ ಕೊಡೋದು ಅನ್ನೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ವಿದ್ಯಾರ್ಥಿಗಳು ಬಂದಾಗ ಈ ವರ್ಷದಲ್ಲಿ ಸ್ವಲ್ಪ ಜಯ ಬರುತ್ತೆ ಅವರಿಗೆ. ಶ್ರಮ ಕಡಿಮೆ ಇದ್ರೂ ಒಂದು ಸ್ವಲ್ಪ ಫಲಿತಾಂಶ ಅನ್ನೋದು ಒಳ್ಳೆಯ ರಿಸಲ್ಟ್ ಅವ್ರಿಗೆ ಸಿಗುತ್ತೆ. ಫ್ಯಾಮಿಲಿ ಲೈಫಿಗೆ ಬಂದಾಗ ಈ ವರ್ಷದಲ್ಲಿ ತುಂಬ ಕಾಳಜಿ ವಹಿಸ್ಬೇಕಾಗತ್ತೆ. ಸುಮ್ಮನೆ ಜಗಳಗಳಾಗುವಂಥದ್ದು ಕಾಣಿಸ್ತಿದೆ. ಅತ್ತೆ ಸೊಸೆ ಗಲಾಟೆ ಆಗುವಂಥದ್ದು, ಅವ್ರು ಆ ಗಲಾಟೆ ಇವ್ರ ಮೈಯಲ್ಲಿ ಬರೋವಂಥದ್ದು, ಇವ್ರ ಕಾರಣ ಆಗೋ ಥರ ಅನಿಸೋದು, ಇವೆಲ್ಲ ಕಾಣಿಸ್ತಾ ಇರುತ್ತೆ. ಇನ್ನೊಂದು ಏನೇ ಆಗಲಿ ಈ ರಾಶಿಯವರು ಆದಷ್ಟು ಮೆಡಿಟೇಷನ್ನು ಇಂಥದ್ದೆಲ್ಲ ಮಾಡ್ಕೊಂಬಂದಷ್ಟು ತುಂಬ ಚೆನ್ನಾಗಿ ಆಗ್ತಾ ಬರ್ತಾರೆ. ಯಾವುದಾದ್ರು ಪ್ರಶಾಂತದ ಜಾಗಕ್ಕೆ ಹೋಗೋದು ಒಳ್ಳೆಯದು. ಇವರು ಅಂದರೆ ಸಮುದ್ರ ತೀರದಾಗಲಿ ಈ ಥರದಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಬಂದಷ್ಟು ಸ್ವಲ್ಪ ಸುಧಾರಿಸ್ತಾರೆ ಇವರು. ಇವರ ಒಂದು ಆರ್ಥಿಕ ವ್ಯವಸ್ಥೆಗೆ ಬಂದಾಗ ಸಾಧಾರಣವಾಗಿರುತ್ತೆ. ಈ ವರ್ಷ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಷ್ಟೇ, ಬಿಟ್ಟರೆ ಖರ್ಚು ಅನ್ನೋದು ಹಾಗೆ ಇರುತ್ತೆ, ವ್ಯಯ ಅನ್ನೋದು ಏನು ಇನ್ಕಮ್ಮು ಹಾಗೆ ಇರುತ್ತೆ. ಸೊ ಅದರಿಂದ ಇವರು ಪ್ಲ್ಯಾನ್ಡಾಗಿ ಮುಂದಕ್ಕೆ ಹೋದಷ್ಟು ಒಳ್ಳೆಯದು. ಇನ್ನು ಈ ರಾಶಿಯಲ್ಲಿರುವಂಥ ರಾಜಕಾರಣಿಗಳು ಮತ್ತು ಹೇಳೋದೇನೆಂದರೆ ಹೆಚ್ಚಿಗೆ ಯೋಚನೆ ಮಾಡ್ತಾ ಇದ್ರೇ ಒಳ್ಳೆಯದು. ಇವರು ಆದಷ್ಟು ಸುಮ್ಮನೆ ಇದ್ದಷ್ಟು ಅದೇನು ಬರುತ್ತೋ ನೋಡ್ಕೊಳ್ಳೋಣ ಅಂತಷ್ಟು ತುಂಬ ಚೆನ್ನಾಗಿ ಆಗ್ತಾ ಬರ್ತಾರೆ. ಅನ್ನೆಸೆಸರಿಯಾಗಿ ಪೊಲೀಸು ಅಥವಾ ಈ ಕಾರಣಗಳಿಗೆಲ್ಲ ಹೋಗದಿದ್ದರೆ ಒಳ್ಳೆಯದು. ಲಿಟಿಗೇಷನ್ ಸಂಬಂಧಪಟ್ಟಿರೋದಾಗಲಿ, ಲೀಗಲ್ ಸಂಬಂಧಪಟ್ಟಿರೋದಾಗಲಿ ಒಂದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಕಾಲ ಹೆಚ್ಚಾಕಿದ್ರೆ ಒಳ್ಳೆಯದು. ಯಾಕಂದರೆ ತುಂಬ ಬಂಡು ಧೈರ್ಯವನ್ನು ತಂದು ಕೊಟ್ಬಿಡುತ್ತೆ ಒಂದೊಂದು ಸರಿ. ಆ ಟೈಮಲ್ಲಿ ಯೋಚನೆ ಮಾಡೋದಿಲ್ಲ, ಯೋಚನೆ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಈಗಲಿಂದನೇ ಅವರು ಅಭ್ಯಾಸ ಮಾಡಿಕೊಂಡ್ರೆ, ಸ್ವಲ್ಪ ಯೋಚನೆ ಮಾಡಿ ಮುಂದೆ ಹೋಗುವಂಥದ್ದು ಮಾಡಿದ್ರೆ ತುಂಬ ಚೆನ್ನಾಗಿ ಆಗ್ಬರ್ತಾರೆ. ಈ ಓವರಾಲ್ ಈ ಎಲ್ಲ ವಿಚಾರಗಳನ್ನು ಕನ್ಸಿಡರ್ ಮಾಡಿದ್ರೆ ಇವ್ರದ್ದು ಮಿಶ್ರಮ ಫಲದವಾಗೇ ಇರುತ್ತೆ. ಸೊ ಅದರಿಂದ ಇವ್ರು ಕಾಳಜಿ ವಹಿಸೋದಷ್ಟು ಒಳ್ಳೆಯದು. ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ಹೆಚ್ಚಾಗಿರುತ್ತೆ ಅಂತ ಹೇಳ್ತಿದ್ರಿ. ಸೊ ಏನು ಪರಿಹಾರ ಇದೆ ಗುರುಜಿ? ಇವರು ಆದಷ್ಟು ಅಷ್ಟಮ ಶನಿ ಒಂದೇ ಅಲ್ಲ, ಎಲ್ಲ ನವಗ್ರಹಗಳ ಪ್ರಾರ್ಥನೆ ಮಾಡಿದಷ್ಟು ಒಳ್ಳೆಯದೇ ಇವರು ಈ ವರ್ಷದಲ್ಲಿ. ಸೊ ಅದರಿಂದ ದಾನ ಮಾಡಿಕೊಂಡ್ರೆ ಸಾಕು. ದಾನದಲ್ಲೇ ಇವರಿಗೆ ಒಳ್ಳೆಯದಾಗುವಂಥದ್ದು ಕಾಣಿಸ್ತಾ ಇರೋದು. ಅದರಲ್ಲೂ ಬಡವ್ರಿಗೇನಾದರೂ ಅಂದರೆ ನೀಡಿ ಅಂತ ಹೇಳ್ತೀವಲ್ಲ, ಅಂಥವ್ರಿಗೆ ಮಾಡಿದ್ರೆ ಇನ್ನೂ ಒಳ್ಳೆಯದಾಗ್ತಾ ಹೋಗುತ್ತೆ. ಅವಶ್ಯಕತೆ ಇದ್ದವ್ರಿಗೆ ಮಾತ್ರ ಮಾಡಿದಷ್ಟು ಇನ್ನೂ ಒಳ್ಳೆಯದಾಗುತ್ತೆ. ಅದು ದೇವಸ್ಥಾನಗಳಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅನ್ನದಾನಗಳು ಮಾಡ್ತಾ ಇರ್ತಾರಲ್ಲ, ಅಂಥದ್ದು ಮಾಡಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.